ಬಗ್ಗೆ ಸಿಕ್ಕಿಲ್ಲ. ಪೂರ ತೆಕ್ಕ ನೋಡಿದ್ದು ಕಾಲು ಹೊಡ್ಕೊಂಡೆ ಪೂರ ಇದು ಪಲ್ಟಿ ಆಗಿದ್ದಿಲ್ಲ ಆಟೋ ಪಲ್ಟಿ ಇದೆ ಪೂರ ಗರ್ಸಿಗಳವ ಇಲ್ಲಿ ಡೆಲಿವರಿ ವೈಪರ್ ಇಲ್ಲೇ ಡೆಲಿವರಿ ಆಯ್ತು. ಅದಾಗ ಇಲ್ಲಿ ಏನಾದ್ರು ರೋಡೇ ಚಲಲ್ಲಿದ್ದು ರೋಡೇ ಚಲಲ್ಲಿದ್ದು ಅರೆ ನಿಂತಿರ್ಸಿ ಬರ್ರಿ ಸರ್. ಈಗ ಖೇಣಿಯವ್ರು ಮಾಡಿದ್ದು ರೋಡ್ ಸರ್ 10 ವರ್ಷ ಆಯಿತು ರೋಡ್ ಆಗಿ. ಅದರ ನಂತರ ಈ ಕಡೆ ಒಬ್ಬರು ಹಣಿಕೆ ಹಾಕಿ ನೋಡಿಲ್ಲ ರೈಟಾ. ಇವತ್ತು ನಾವು ಗಾಡಿ ತೊಗೊಂಡು ಹೋಗುವಾಗ ಹೆಲ್ಮೆಟ್ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ಚಲನ್ ಹಾಕ್ತಾರೆ ರೀ. ಅದು ನನ್ನ ತಪ್ಪು, ನಾನು ಬಿದ್ದರೆ ನಾನು ಸತ್ತೋಗ್ಲಿ, ನಂಗೆ ತೊಂದರೆ ಇಲ್ಲ. ಬಟ್ ಇವತ್ತು ಯಾರ್ದೋ ತಪ್ಪಿಗೆ ಇವತ್ತು ನಾವು ಅನುಭವಿಸ್ತಾ ಇದ್ದೀವಿ. ಮೊನ್ನೆ ಒಂದು ಡೆಲಿವರಿ ಕೇಸ್ ಇಲ್ಲೇ ಆಗಿದೆ ರೀ ಗೊರ್ನಳ್ಳಿ ಗ್ರಾಮದಿಂದ. ಯಾಕೆಂದರೆ ಇಲ್ಲಿ ಹುಂಡಿಗಳು ಹೆಂಗಿದಾವೆ ಅಂದರೆ ನಾವು ತಪ್ಪಿಸ್ಕೊಳ್ಳಿಕ್ಕೆ ಚಾನ್ಸ್ ಇಲ್ಲ. ಟೂ ವೀಲರ್ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಇಲ್ಲಿ. ಸೊ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ದಯವಿಟ್ಟು ಸ್ವಲ್ಪ ಆಫ್ ಮಾಡಿರಿ. ಇದು ದಯವಿಟ್ಟು ಇದ್ರ ಬಗ್ಗೆ ಒಂದು ಆ್ಯಕ್ಷನ್ ತೊಗೊಳ್ಬೇಕು. ಆದಷ್ಟು ಬೇಗನೆ ಈ ರೋಡನ್ನು ರೆಡಿ ಮಾಡಿಕೊಡ್ಬೇಕು ಅಂತ ನಾವು ಕಳಕಳಿಯ ವಿನಂತಿ ನಾವು ಮಾಡ್ತೀವಿ. ಯಾಕೆಂದರೆ ಇವತ್ತು ನಾವೆಲ್ಲ ರೋಡ್ ಎಲ್ಲರೂ ಗಾಡಿಗಳಿದ್ದಾವೆ, ಎಲ್ಲರ ಮನೆಯಲ್ಲೂ ಗಾಡಿಗಳಿದ್ದಾವೆ. ಗಾಡಿ ಹಂಗೆ ಓಡಿಸ್ತಲ್ಲ ರೀ. ನಮ್ಮ ಹಕ್ಕು ಇದು ಮೂಲಭೂತ ಸೌಕರ್ಯದಲ್ಲಿ ಬರುತ್ತೆ. ನಮ್ಮ ಹಕ್ಕು ನಾವು ಕೇಳ್ತಾ ಇದ್ದೀವಿ ರೈಟ್. ಯಾಕೆಂದರೆ ರೋಡ್ ಟ್ಯಾಕ್ಸ್ ಕಟ್ತಾ ಇದ್ದೀವಿ ನಾವು, ಲೈಫ್ ಟೈಮ್ ಟ್ಯಾಕ್ಸ್ ಕಟ್ಟಿದ್ದೀವಿ. ಅದು ದುಡ್ಡು ಎಲ್ಲೋಯ್ತು, ಯಾರಿಗೆ ಕೇಳಬೇಕು ನಾವು? ಬಟ್ ಬರೀ 500 ರೂಪಾಯಿ 1000 ರೂಪಾಯಿ ಹೆಲ್ಮೆಟ್ ಹಾಕಿಲ್ಲ ಅಂತ ಚಾರ್ಜ್ ಮಾಡ್ತೀರಿ. ಈ ಚಾರ್ಜ್ ನಾವು ಯಾರಿಗೆ ಮಾಡಬೇಕು? ಯಾರಿಗೆ ಫೈನ್ ಹಾಕ್ಬೇಕು ನಾವು ಇದಕ್ಕೆ ರೈಟ್? ಇದಕ್ಕೆ ಹೇಳೋರು ಯಾರು ಇಲ್ಲ ಅಂತ ನೀವು ತಿಳ್ಕೊಬೇಡಿ. ನೀವು ಈ ರೋಡ್ ಏನಾದರೂ ಆದಷ್ಟು ಬೇಗ ಆಗಲಿಲ್ಲ ಅಂದರೆ ನಾವೆಲ್ಲರೂ ಏನಪ್ಪ ಅಂದರೆ ಧರಣಿ ಮಾಡಬೇಕಂತ ನಾನು ಡೆಫಿನೆಟ್ಲಿ ನಿಮ್ಗೊಂದು ವಾರ್ನಿಂಗ್ ಕೊಡ್ತಾ ಇದ್ದೀನಿ. ದಯವಿಟ್ಟು ವಾರ್ನಿಂಗ್ ಅಲ್ಲ, ಇದೊಂದು ಹಂಬಲ್ ರಿಕ್ವೆಸ್ಟ್ ಇದೆ. ಆದಷ್ಟು ಬೇಗನೆ ಈ ರೋಡ್ ಮಾಡಿಕೊಡಿ, ನಮ್ಮ ಅನುಕೂಲ. ಗೊರ್ನಳ್ಳಿ ಮತ್ತು ಇಲ್ಲಿ ಸುಮಾರು 6 ವರ್ಷ ಹಿಡಿದು ಈ ರೋಡ್ ಒಟ್ಟೇ ಇಲ್ಲ. ಈಗ ನಾವು ಶಾಸಕರಿಗೆ ಕೇಳಿದ್ರು ಒಬ್ಬರು ನಮಗೆ ಬರಲ್ಲ ಅಂತ ಹೇಳ್ತಾರೆ. ಮೊನ್ನೆ ಹಾಸ್ಟೆಲ್ ಓಪನಿಂಗ್ ಟೈಮು ರಹೀಮ್ ಖಾನ್ ಅವ್ರಿಗೂ ಈಶ್ವರಖಂಡವ್ರಿಗೆ ಭೇಟಿ ಮಾಡಿ ಹೇಳಿದೆ ನಾನು, ಸರ್ ಈ ರೋಡ್ ಮಾಡಿಸ್ರಿ ಅಂತಂದು. ಅವರು ಹ್ಞೂ ಅಂತ ಹೇಳಿ ಇನ್ನೂ ತನಕ ಬಂದು ನೋಡಿಲ್ಲ. ಇದು ಯಾವ MLA ಬರ್ತಾ ನಮಗೂ ಗೊತ್ತಾಗ ಹೊಂಟವು. ಬರೀ ಓಡ್ ತೊಗೊಲತ್ತಾರ, ಗೆದ್ದಿಲ್ಲತ್ತಾರ, ಹೋಗ್ಲತ್ತಾರ. ಆಮೇಲೆ ರೋಡ್ ಕೇಳೋದು ನನ್ನ ಫುಲ್ಲ ನಿಮ್ಮ ಹೇಳತ್ತಾರ. ಈಗ ಶೈಲೇಂದ್ರ ಬೆಲ್ದಾಳರು ಅಂತಾರೆ ನಮಗೆ ರೋಡಿಗೆ ಬರಲ್ಲ ಅಂತಾರೆ. ಅಶೋಕ್ ಹೆಂಡಿ ಗೆದ್ದಾಗ ಅವ್ರು ರೋಡ್ ಮಾಡಿದ್ದಾರೆ. ಈಗ ಇವ್ರು ಯಾಕೆ ಮಾಡ್ತಾ ಇಲ್ಲ ಸರ್? ಅವರು ಮಾಡಬೇಕಿಲ್ಲ ಅವ್ರು ಭೀ. ಮತ್ತು ಈಗ ಮಂದಿಗೆ ಹೋಗ್ಲಾಕ ಬರ್ಲಾಕ ಹಾದಿ ಇಲ್ಲ. ಮೊನ್ನೆ ಒಂದು ಹೆಣ್ಮಗಳು ಹಾಸ್ಪಿಟಲ್ ಡೆಲಿವರಿ ಹೋಗ್ತಾ ಇದ್ದಾರೆ. ಅವ್ರದ್ದು ಇದೇ ಆಟೋದು ಇಲ್ಲೇ ಡೆಲಿವರಿ ಆಗಿದೆ. ಅದಕ್ಕೆ ಯಾರೂ ಕೇಳ್ತಾನೆ ಇಲ್ಲ ಒಟ್ಟು. ಅದಕ್ಕೆ ದಯಮಾಡಿ ಶಾಸಕರು ಯಾರೇ ಬರಲಿ, ರಹೀಮ್ ಖಾನ್ ಅಥವಾ ಡಾಕ್ಟರ್ ಸಾಬ್ರು ಇರಲಿ, ಈ ರೋಡ್ ಮಾಡಿಕೊಡ್ಬೇಕು. ಇದು ಇಲ್ಲೆಲ್ಲ ರೋಡೆಲ್ಲ TDP ಕಾಲನಿ ದುರ್ಗ ಧಾಬಾ ಹಿಡಿದು TDP ಕಾಲನಿ ತನ ರೋಡೆಲ್ಲ ಖರಾಬ್ ಆಗ್ಯದ. ಮಕ್ಕಳೆಲ್ಲ ಸ್ಕೂಲಿಗೆ ಹೋಗ್ತಾರ. ಇಲ್ಲೆಲ್ಲ ಹಾವು ಹುಳ ಎಲ್ಲ ಓಡಾಡ್ತಾವ. ಮತ್ತು ರೋಡ್ ಇಲ್ಲ ಏನಿಲ್ಲ. ಅದಕ್ಕೆ ಮತ್ತು ಸ್ವಲ್ಪ ಇದು ಎಲ್ಲ ಕೆಟ್ಟು ಹೋಗ್ಯದ ಪೂರ ಎಲ್ಲನೇ ರೋಡು. ಆಟೋ ಎಲ್ಲ ಓಡಾಡ್ಲಿಕ್ಕೆ ಏನು ತೊಂದರೆ ಆಗ್ಲತ್ತದ ಸರ್. ಇದೊಂದು ರೋಡ್ ಮಾಡಿಕೊಟ್ರೆ ನಿಮಗೆ ಧನ್ಯವಾದ ಕೇಳ್ಬೋದು.